ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ನಟಿ ಪವಿತ್ರ ಗೌಡ ಮತ್ತೆ ಜೈಲು ಪಾಲಾಗಿರುವಂಥದ್ದು. ಜಾಮೀನು ರದ್ದಾದ ಹಿನ್ನೆಲೆ ಅವರು ಮತ್ತೆ ಜೈಲು ಸೇರಿದ್ದಾರೆ. ಸೊ ಈಗ ಈ ಪವಿತ್ರ ಗೌಡ ಪರ ವಕಾಲತವನ್ನು ವಹಿಸಿಕೊಂಡಿರುವಂತಹ ಲಾಯರ್ ಬಾಲನ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಮೊನ್ನೆ ನಾನು ಇಂಟರ್ವ್ಯೂ ಕೇಳಿದಾಗ ಹೇಳಿದ್ರಿ, ನಾನು ಇನ್ನೂ ಚಾರ್ಜ್ ಶೀಟ್ ಓದಿಲ್ಲ ಮೇಡಮ್, ಸೊ ಕಂಪ್ಲೀಟಾಗಿ ಅದನ್ನು ಸ್ಟಡಿ ಮಾಡಿ ಆ ನಂತರ ನಿಮಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಚಾರ್ಜ್ ಶೀಟ್ ಎಲ್ಲ ಓದಿದ್ದೀರಾ? ಸೊ ಏನು ಹೇಳ್ತಿದೆ ಸರ್ ಚಾರ್ಜ್ ಶೀಟ್? ಓದಿದ್ದೀನಿ. ಕನೆಕ್ಟಿವಿಟಿ ಐ ವಿಟ್ನೆಸ್ ಯಾರೂ ಇಲ್ಲ, ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಇರೋ ಸಾಕ್ಷಿಗಳು ಅಂದರೆ ಟೆಕ್ನಿಕಲ್ ಎವಿಡೆನ್ಸು, ಒಂದು ಡಿಜಿಟಲಲ್ಲಿ CDR, IMEI ನಂಬರ್, IMSI ನಂಬರು, ಇದರಲ್ಲಿ ಯಾವುದು ಆಯಾ ಪವಿತ್ರ ಗೌಡದು ನಂಬರು ಯಾವುದೂ ಇಲ್ಲ. ಅವ್ರ ಮೊಬೈಲು ಉಪಯೋಗ ಮಾಡಿಲ್ಲ, ಅವ್ರ ಫೋನ್ ನಂಬರು ಇಲ್ಲ. ಅಂದರೆ ಪವಿತ್ರ ಗೌಡವನ್ನೇ ಕನೆಕ್ಟ್ ಮಾಡಲು CDR ರಿಪೋರ್ಟು, ಡಿಜಿಟಲ್ ರಿಪೋರ್ಟ್ ಯಾವುದೂ ಇಲ್ಲ. ಎರಡನೇದು, ಅವ್ರನ್ನ ಕನೆಕ್ಟ್ ಮಾಡಲು ಅನದರ್ ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಸೈಬರ್ ಅಂದರೆ CCTV ಫುಟೇಜಸ್ಸು, ಅದೂ ಯಾವುದೂ ಇಲ್ಲ. ಮತ್ತು ಅವ್ರನ್ನ ಕನೆಕ್ಟ್ ಮಾಡೋಕ್ಕೆ DNA, ಬ್ಲಡ್ ಗ್ರೂಪಿಂಗ್ DNA, ಆ ಕನೆಕ್ಟಿವಿಟಿ ಕೂಡ ಇಲ್ಲ. ಅಂದರೆ ಎಂಟೈರ್ ಚಾರ್ಜ್ ಶೀಟಲ್ಲಿ ಪವಿತ್ರ ಗೌಡನ ಕನೆಕ್ಟ್ ಮಾಡಲು ಕನೆಕ್ಟಿವಿಟಿ ಇಲ್ಲ. ಸೊ ತನಿಖೆಯಲ್ಲಿ ಅವ್ರ ಮೇಲೆ ಕನೆಕ್ಟಿಂಗ್ ಮೆಟೀರಿಯಲ್ ಇಲ್ದಿದ್ರೆ ಕೂಡ ಒಂದು ಪಬ್ಲಿಕ್ ಪ್ರೆಷರಿಂದ ಒಂದು ಚಾರ್ಜ್ ಶೀಟ್ ಹಾಕಿದ್ದಾರೆ. ಓಕೆ, ಅವ್ರ ಬೇಲ್ ಕ್ಯಾನ್ಸಲ್ ಆಗಿದೆ, ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿದೆ ಆನ್ ಮೆರಿಟು, ಅದು ವೇರಿಯಸ್ ಅದರ್ ಗ್ರೌಂಡ್ಸು. ಪವಿತ್ರ ಗೌಡಗೆ ಒಂದು ಸಪ್ರೇಟ್ ಲಾಯರನ್ನು ಸುಪ್ರೀಂ ಕೋರ್ಟಲ್ಲಿ ಇಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದಾಗಿಲ್ಲ. ಸೊ ಡೇಟ್ ಆಫ್ ಪ್ರೊನೌನ್ಸ್ಮೆಂಟ್ ಆಫ್ ಆರ್ಡರ್ ಆವತ್ತು ದಿವಸ ಯಾರಾಗಲೂ ಒಬ್ಬ ಲಾಯರು ಅಲ್ಲಿ ಇದ್ದು ನಮಗೆ ಒಂದು 10 ದಿವಸ 15 ದಿವಸ ಅವಕಾಶ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ. ನಾನು ಕೂಡ ಬೇರೆ ಕೇಸ್ಗಳಲ್ಲಿ ಅಪಿಯರ್ ಆಗಿದ್ದೀನಿ, ಕೊಡ್ತಾರೆ. ದುರಂತ ಯಾವ ಲಾಯರ್ ಕೂಡ ಅಪಿಯರ್ ಆಗಿಲ್ಲ. ಕಾರಣ ಏನಂದರೆ ಸುಪ್ರೀಂ ಕೋರ್ಟ್ ಎಂಗೇಜ್ಮೆಂಟ್ ಆಫ್ ದಿ ಲಾಯರ್ಸ್ ಅಂದರೆ ಪರ್ ಡೇ 15 ಲಕ್ಷ, 20 ಲಕ್ಷ, 30 ಲಕ್ಷ, ಅದು ಏನೇನೋ ಫಿಕ್ಸ್ ಮಾಡ್ತಾರೆ. ಇದರಲ್ಲಿ ಏನು ಫಿಕ್ಸ್ ಆಯಿತು ನನಗೇನು ಗೊತ್ತಿಲ್ಲ. ಸೊ ಆವತ್ತು ಎಂಗೇಜ್ ಮಾಡಿದರೆ ಆವತ್ತು ಮಾತ್ರ, ನೆಕ್ಸ್ಟ್ ಡೇ ಅವ್ರು ಏನೂ ಬರೋದಿಲ್ಲ. ಆ ಕಾರಣದಿಂದ ಯಾರೂ ಹೋಗಲಿಲ್ಲ, ತಕ್ಷಣ ಫೋರ್ತ್ ವಿತ್ ಅಂದು ಮಾಡಿದ್ದಾರೆ. ಈಗ ಅದಾಯಿತು, ಅದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು, ಅದು ಅಂತಿಮ ತೀರ್ಪು. ಅದ್ರ ಮೇಲೆ ರಿವ್ಯೂ ಪಿಟಿಷನ್ ಆಗ್ಬೋದು, ಅದೇನು ಕೆಲ್ಸಕ್ಕೆ ಬರೋಲ್ಲ. ರಿವ್ಯೂ ಪಿಟಿಷನ್ ಹಾಕಿದರೆ ಅದೇ ನ್ಯಾಯಾಧೀಶರು ಪೀಠಕ್ಕೆ ಹೋಗುತ್ತೆ. ಆಗ ಅಡ್ವೊಕೇಟ್ಗಳಿಗೆ ರೈಟ್ ಆಫ್ ಆಡಿಯನ್ಸ್ ಇರೋದಿಲ್ಲ, ಚೇಂಬರಲ್ಲೇ ಅದನ್ನೇ ಡಿಸ್ಮಿಸ್ ಮಾಡ್ತಾರೆ, ಅದೇನು ಯೂಸ್ ಆಗೋದಿಲ್ಲ. ಅದ್ರ ಮೇಲೆ ಮೇಲ್ಮನವಿ ಇದೆ ಅಂದರೆ ಇಲ್ಲ, ಮುಗಿದೋಯ್ತು. ಈಗ ಟ್ರಯಲಲ್ಲಿ ಟ್ರಯಲ್ ಆಗಬೇಕು. ಈಗ ಸುಮಾರು ಆರೋಪಿಗಳಿದ್ದಾರೆ, 7 ಜನಕ್ಕೆ ಬೇಲ್ ಕ್ಯಾನ್ಸಲ್ ಆಗಿದೆ, ಬೇರೆಯವರಲ್ಲೂ ಬೇಲಲ್ಲಿದ್ದಾರೆ. ಯಾರ್ಯಾರು ಯಾವ ಲಾಯರನ್ನೇ ಎಂಗೇಜ್ ಮಾಡ್ತಾರೆ, ಯಾರ್ಯಾರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಈಗ ತಕ್ಷಣ ಟ್ರಯಲ್ ಆಗುತ್ತಾ? ಈಗ ಚಾರ್ಜ್ ಫ್ರೇಮ್ ಮಾಡಿ ವಿಟ್ನೆಸ್ಗೆ ಸಮನ್ ಕೊಡ್ಬೋದು. 233 ವಿಟ್ನೆಸ್ಗಳಿದ್ದಾರೆ, ಎಲ್ಲನೂ FSLನವರು ಜಾಸ್ತಿ ಇದ್ದಾರೆ, ಪೊಲೀಸ್ ಅಫಿಷಿಯಲ್ಸ್ ಇದ್ದಾರೆ. ಸೊ ಸಮಯ ಆಗುತ್ತೆ. ಮತ್ತು ಬೇರೆಯವರು ಬೇರೆ ಲಾಯರ್ಗಳನ್ನ ಎಂಗೇಜ್ ಮಾಡಿದರೆ ಅದು ಟ್ರಯಲ್ ನಡೆಸೋ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು 4-5 ಡಾಕ್ಟ್ರು ಸೇರಿ ಒಂದು ಆಪ್ರೇಷನ್ ಮಾಡ್ಬೋದು, 4-5 ಲಾಯರ್ಗಳು ಸೇರಿ ಒಂದು ಕೇಸ್ ನಡೆಸೋದು ಕಷ್ಟ ನನ್ನ ಪ್ರಕಾರ, ಫಾರ್ ವೇರಿಯಸ್ ರೀಸನ್ಸು. ಈಗ 23ನೇ ತಾರೀಕು ಕೇಸ್ ಇದೆ, ಅವರ ಅಪಿಯರೆನ್ಸ್ಗೆ 9ನೇ ತಾರೀಕಿದೆ, 9/9. 23 ಅಂದರೆ ನಾಳೆ ಇದೆ. ನಾಳೆ ಇದ್ದು ನಾನು ಪವಿತ್ರ ಗೌಡಕ್ಕೆ ಮತ್ತೆ ಬೈಲ್ ಅಪ್ಲಿಕೇಶನ್ ಹಾಕ್ತೀನಿ. ಸೊ ಒಂದು ಟೆಕ್ನಿಕಲ್ ಗ್ರೌಂಡ್ ಇದೆ, ಆ ಟೆಕ್ನಿಕಲ್ ಗ್ರೌಂಡಲ್ಲಿ ಹಾಕ್ತೀನಿ. ಇಷ್ಟುವರೆಗೆ ಏನು ಬೇಲ್ ಪಿಟಿಷನ್ ಹಾಕಿದ್ದಾರೆ, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಆಯಿತು, ಅದಕ್ಕೆ ಸಂಬಂಧ ಇಲ್ಲ.
ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ಇದೆ, ಟೆಕ್ನಿಕಲ್ ರೀಸನ್ಸ್ ಇದೆ, ಅದಕ್ಕೆ ಜಡ್ಜ್ಮೆಂಟ್ಗಳು ಕೂಡ ಇದೆ. ಅಂದರೆ 23ನೇ ತಾರೀಕಿಗೆ ಪವಿತ್ರ ಗೌಡ ಮಾತ್ರ ನನ್ನನ್ನು ಎಂಗೇಜ್ ಮಾಡಿರೋದು, ಅವರಿಗೆ ಬೇಲ್ ಪಿಟಿಷನ್ ಹಾಕ್ತೀನಿ. ಅದು ಗ್ರೌಂಡ್ಸ್ ಏನು ಎಂಥದ್ದು ಅನ್ನೋದು ನಾನು 23ನೇ ತಾರೀಕಿಗೆ ಹೇಳ್ತೀನಿ. ಈಗ ಹೇಳಿದರೆ ಅದು ಸರಿ ಬರೋದಿಲ್ಲ. ಓಕೆ, ಅದಾದ ಮೇಲೆ ಟ್ರಯಲ್ ಶುರು ಆದರೆ ನನ್ನ ಪ್ರಕಾರ ಪವಿತ್ರ ಗೌಡ ವಿಲ್ ಕಮ್ ಕ್ಲೀನ್. ಅವರು ತಪ್ಪು ಮಾಡಿಲ್ಲ, ಅವ್ರ ಮೇಲೆ ಸಾಕ್ಷ್ಯ ಆಧಾರಗಳಿಲ್ಲ, ಏನು ಎವಿಡೆನ್ಸ್ ಕಂಡು ಬಂದಿಲ್ಲ ಅಂದು ಹೊರಗೆ ಬರ್ತಾರೆ. ದಿಸ್ ಇಸ್ ಡೆಫಿನೆಟ್. ಸರ್, ಈಗ ಯಾವ ಬೇಸಿಸ್ ಮೇಲೆ ಇದು ಜಾಮೀನು ರದ್ದಾಗಿರುವಂಥದ್ದು? ಜಾಮೀನು ರದ್ದಾಗಿರೋದು ನೋಡಿ, ಸೆಷನ್ಸ್ ಕೋರ್ಟಲ್ಲಿ ಜಾಮೀನು ಪಿಟಿಷನು ರಿಜೆಕ್ಟ್ ಆಯಿತು. ಹೈಕೋರ್ಟಲ್ಲಿ ನಂಬರ್ 1 ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ಲ ಅಂದು ಒಂದು ಕಾರಣ ಬೇಲ್ ಕೊಟ್ಟಿದ್ದಕ್ಕೆ. ಅದು ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಆ ಥರ 2-3 ಜಡ್ಜ್ಮೆಂಟ್ಗಳಿದೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಹೇಳಿಲ್ಲ ಅಂದರೆ ಈವನ್ UAPA ಕೇಸು, NDPS ಕೇಸಲ್ಲಿ ಬೇಯ್ಲು ಬಿಡ್ಬೋದು ಅಂದು 2024 ಡಿಸಿಷನ್ ಇದೆ. ಅದು ಆಧಾರದ ಮೇಲೆ ಕರ್ನಾಟಕ ಹೈಕೋರ್ಟು ಅದನ್ನು ಪರಿಗಣಿಸಿ ಬೇಯ್ಲ್ ಕೊಟ್ಟಿದ್ದಾರೆ. ನಂಬರ್ 1. 161, 164 ಸ್ಟೇಟ್ಮೆಂಟ್. 161 ಸ್ಟೇಟ್ಮೆಂಟ್ ಅಂದರೆ ಪೊಲೀಸರು ಸಾಕ್ಷಿದಾರರ ಹೇಳಿಕೆಯನ್ನು ಬರೆದುಕೊಳ್ಳೋದು. 164 ಅಂದರೆ ಅದೇ ವಿಷಯವನ್ನು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡೋದು. ಅದಕ್ಕೂ ಕಾಂಟ್ರಡಿಕ್ಷನ್ ಇದೆ ಅನ್ನೋದು ಇನ್ನೊಂದು. ಪ್ಲಸ್ಸು ದರ್ಶನ್ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ನೋದು ಅದು ಒಂದು ಅಡಿಷ್ನಲ್ ಗ್ರೌಂಡು. ಈ ಥರ ದಿಸ್ ಈಸ್ ಎ ಫಿಟ್ ಕೇಸ್ ಟು ಗ್ರ್ಯಾಂಟ್ ಬೇಲ್ ಅಂದರೆ ಏನು ಬಿಡುಗಡೆ ಏನಲ್ಲ. ಕೋರ್ಟ್ ಬಂಧನದಲ್ಲಿರೋರು ಕೋರ್ಟ್ ಹೊರಗಡೆ ಇದ್ದು ಕೇಸ್ ನಡೆಸೋದು. ಸುಮಾರು ಮರ್ಡರ್ ಕೇಸ್ಗಳಲ್ಲಿ ಬೇಲ್ ಆಗಿರುತ್ತೆ, ಸುಮಾರು ಕೇಸ್ಗಳಲ್ಲಿ ಬೇಲ್ ಆಗೋದಿಲ್ಲ. ಈಗ ಈ UAPA ಕೇಸು ಆ ಸೆಕ್ಷನ್ನಲ್ಲಿ ಹಾಕಿದರೆ ಫಿನಿಶ್, ನೋ ಬೇಲ್. 43D5 ಅಂದು UAPA ಆ್ಯಕ್ಟಲ್ಲಿದೆ, ನೋ ಬೇಲ್. ಕೋಕಾದಲ್ಲಿನೂ ಸ್ಟ್ರಿಂಜೆಂಟ್ ಕಂಡೀಷನ್ಸ್ ಇದೆ. ಕೋಕಾದಲ್ಲಿನೂ ಬೇಲ್ ಸಿಗೋದು ಕಷ್ಟ ಆಗುತ್ತದೆ. ಈಗ ಇದು ಕೋಕಾನೂ ಇಲ್ಲ, ಊಪಾನೂ ಇಲ್ಲ, NDPSೂ ಇಲ್ಲ. ಇದು ಬರೀ 302 ಕೇಸು. 302 ಕೇಸು ಇದರಲ್ಲಿ ಮೋಟಿವ್, ಇಂಟೆನ್ಷನ್, ಪ್ರಿಪ್ರೇಷನ್, ನಾಲೆಡ್ಜ್, ಎಕ್ಸಿಕ್ಯೂಷನ್. ಇಂಟೆನ್ಷನು ಈಗ ಚಾರ್ಜ್ ಶೀಟ್ ಪ್ರಕಾರ ಅವನೇನೋ ಮೆಸೇಜ್ ಕಳಿಸ್ದ, ಆದ್ದರಿಂದ ಅವನ್ನ ಕರೆದು ವಾರ್ನ್ ಮಾಡಿ ಕಳಿಸ್ಬೇಕು ಅನ್ನೋದು ಪೊಲೀಸರ ಕೇಸು. ಬಟ್ ಕೊಲೆ ಮಾಡುವ ಉದ್ದೇಶ ಏನಿಲ್ಲ, ಹೊಡೆದಿದ್ದಾರೆ ಸತ್ತೋದ ಅನ್ನೋದೇ ಕೇಸು. ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಯಾವ ಜಾಗದಲ್ಲಿ ಹೊಡೆದ್ರು, ಆ ಜಾಗದಲ್ಲಿ ಯಾರ್ಯಾರಿದ್ದರು, ಯಾರ್ಯಾರ ಕೈಯಲ್ಲಿ ಏನಿತ್ತು, ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ, ನೋಡಿರೋರು ಯಾರೂ ಇಲ್ಲ. ಸೊ ಇದು ಏನಾಗುತ್ತೆ, ಎಲ್ಲ ಹೂಗೆ ಮೇಲೆ ಮೈಸೂರಿಂದ ಯಾರು ಬಂದರು, ಯಾವ ಟೋಲಿಂದ ಬಂದರು, ಚಿತ್ರದುರ್ಗದಿಂದ ಯಾರು ಬಂದರು, ಯಾವ ಟೋಲ್ನಲ್ಲಿ ಬಂತು, ಈ ಥರ ಎಲ್ಲ ಲೂಸ್ ಕನೆಕ್ಷನ್ಸು ಕೊಟ್ಟಿದ್ದಾರೆ. ಸರ್, ಲೂಸ್ ಕನೆಕ್ಷನ್ ಇದ್ದಿದ್ರೆ ಹೇಗೆ ಒಬ್ಬ ಸ್ಟಾರ್ ನಟನನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಸರ್? ಅದೇ ಈಗ ಲೂಸ್ ಕನೆಕ್ಷನ್ನು, ಬಟ್ ಪ್ರೈಮಾ ಫೇಸಿ ಕೇಸು ಒಂದು ಎನ ಬಿದ್ದಿದೆ. ಅವನು ಹೊಡೆದಿದ್ದು ಇವರೆಂದು ಕನೆಕ್ಷನ್ ಕೊಡ್ತಾರೆ, ಡಿಜಿಟಲ್ ಎವಿಡೆನ್ಸ್ ಕನೆಕ್ಷನ್ ಕೊಡ್ತಾರೆ, ಮತ್ತು DNA ಎವಿಡೆನ್ಸ್ ಕನೆಕ್ಷನ್ ಕೊಡ್ತಾರೆ. ಅದು ಕನೆಕ್ಷನ್ನು ನನ್ನ ಪ್ರಕಾರ ನಾಟ್ ಪರ್ಫೆಕ್ಟ್ ಕನೆಕ್ಷನ್. ಚೈನ್ ಆಫ್ ಕಸ್ಟಡಿನಲ್ಲಿ ಪ್ರಾಬ್ಲಮ್ ಇದೆ, ಫೈಂಡಿಂಗಲ್ಲಿ ಪ್ರಾಬ್ಲಮ್ ಇದೆ. FSL ಫೈಂಡಿಂಗಲ್ಲಿ ಸುಮಾರು, ಈಗ ಈ ಶರ್ಟ್ ನಾನು ಹಾಕ್ಕೊಂಡಿದ್ದೀನಿ, ಇದನ್ನು ರಿಕವರಿ ಮಾಡಿದರೆ ಒಂದು DNA ಪ್ರೊಫೈಲ್ ಬರೋಲ್ಲ. ನನ್ನ ಬಾಡಿನಲ್ಲಿರೋ ಸ್ವೆಟ್ಟು ಇದರಲ್ಲಿ ಬರುತ್ತೆ, ಬಾಡಿ ಫ್ಲೂಯಿಡ್, ಇದೆಲ್ಲ ಕೂಡ DNA ಮೆಟೀರಿಯಲ್ಲು. ನೀವೇನಾದ್ರೂ ಹೊಡೆದು ಯಾವುದಾದ್ರೂ ರಕ್ತದ ಕಲೆ ಆದ್ರೆ ಬರುತ್ತೆ. ಈಗ ನೀವು ಯಾರಿಗೂ ಹೊಡೆದು ಬಂದಿಲ್ಲ, ಸೊ ಅದಕ್ಕೆ ಏನು ಇರಲ್ಲ, ಬರೀ ಸ್ವೆಟ್ ಇರುತ್ತೆ. ಇದನ್ನ ಕಲಿಸಿದ್ರೆ ಕೂಡ DNA ಪ್ರೊಫೈಲ್ ಸಿಗುತ್ತೆ. ಇದು ನೋಡಿ, ಹಿಂಗೆ ಟಚ್ ಮಾಡಿದರೆ ಟಚ್ DNA, ನಾನು ಇದನ್ನ ಹಿಂಗೆ ಮುಟ್ಟಿದ್ರೆ ಇದರಲ್ಲಿ DNA ಬಿತ್ತು. ಓಕೆ, ಯಾಕೆಂದರೆ ಮಿಕ್ಸ್ಡ್ ಪ್ರೊಫೈಲ್ ಇರಬೇಕು. ಒಂದು ಶರ್ಟು, ಬನಿಯನೋ ಏನೋ ಒಂದು ತಗೊಳ್ರೆ ಅದರಲ್ಲಿ ಮಿಕ್ಸ್ಡ್ ಪ್ರೊಫೈಲ್ ಇರಬೇಕು. ಅದು ಯಾರ ರಕ್ತ, ಅದನ್ನು ಯಾರು ಕಲೆಕ್ಟ್ ಮಾಡಿದ್ರು, ಎಲ್ಲಿ ಬಿದ್ದಿತ್ತು, ಎಲ್ಲಿಂದ ಎಲ್ಲಿ ಹೋಯ್ತು, ಯಾವತ್ತು ಯಾರು ಕಲಿಸಿದ್ದು, ಇದೆಲ್ಲ ಬರುತ್ತೆ. ಇದು ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ.